ಹೊಸ ವರ್ಷ ಕ್ಯಾಲೆಂಡರ್ ಬದಲಾಯಿತು. 2026ಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬದಲಾಗ್ತಾರಾ ಅನ್ನೋದು ಕುತೂಹಲ ಇದೆ. ಬದಲಾಗುವಂತಹ ಸಾಧ್ಯತೆಗಳು ತೀರಾ ದಟ್ಟವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕದನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಬದಲಾವಣೆ ಮಾಡಿಕೊಂಡು ಸಿಎಂ ಕುರ್ಚಿಯನ್ನ ಈ ವರ್ಷ ಬಿಟ್ಕೊಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ? ರಾಜ್ಯದಲ್ಲಿ 2026ಕ್ಕೆ ಚೇಂಜ್ ಆಗೇ ಬಿಡುತ್ತಾ ನಾಯಕತ್ವ? ರಾಜ್ಯದಲ್ಲಿ 2026ಕ್ಕೆ ನಾಯಕತ್ವ ಬದಲಾವಣೆ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಟು ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗೋ ಟೈಮ್ ಸನಿಹಕ್ಕೆ ಬಂದಿದೆಯಾ ಅನ್ನೋದು ಪ್ರಶ್ನೆ. ಬಹು ವರ್ಷಗಳ ಕನಸು ತಪಸ್ಸು ಈಡೇರುತ್ತಾ? ಹೊಸ ದಿನದ ಸೂಚನೆಯನ್ನ ಡಿಕೆ ಬ್ರದರ್ಸ್ ಕೊಡ್ತಾ ಇದ್ದಾರಂತೆ. ಪ್ರಮುಖವಾಗಿ ಡಿಕೆ ಬ್ರದರ್ಸ್ ಸುರೇಶ್ ಅವರು ಕೊಡ್ತಿದ್ದಾರೆ ಅಂತ. ರಾಜ್ಯದಲ್ಲಿ ಹೊಸ ಗಳಿಗೆ ಹೊಸ ದಿನಗಳು ಆರಂಭ ಆಗುತ್ತೆ. ಅವಕಾಶ ಸಿಕ್ಕಾಗ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಡಿಕೆ ಸುರೇಶ್, ಮಾಜಿ ಸಂಸದರು ಡಿಕೆ ಶಿವಕುಮಾರ್ ಅವರ ಸಹೋದರರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಸ್ವಲ್ಪ ವೇಟೇಜ್ ಇದೆ ಈ ಮಾತಿಗೆ. ಹಾಗಾದ್ರೆ ಈ ವರ್ಷ ಏನು ನಾಯಕತ್ವ ಬದಲಾವಣೆಯ ಸುಳಿವು ಇವರಿಂದಲೇ ಸಿಗ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಂಪೂರ್ಣವಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿರ್ಬೋದು, ನಾನಿರ್ಬೋದು, ನಾವೆಲ್ಲ ಜೊತೆ ಇದ್ದೇವೆ ಬಹುಶಃ ಈ ರಾಜ್ಯಕ್ಕೆ ಹೊಸ ಗಳಿಗೆ ಹೊಸ ದಿನಗಳು ಪ್ರಾರಂಭ ಆಗುವಂತಹ ಶುಭ ಸೂಚನೆಗಳು ಕಾಣಿಸ್ತಾ ಇದೆ.